ಕೆ ಡಿವರೆಗೂ ಕೂಡ ಪ್ರತಿಯೊಂದು ಹಾಡುಗಳು ಕೂಡ ಒಂದು ಸಪ್ರೇಟಾದ ಆಲ್ಬಮ್ಮು ಇವತ್ತಿವರೆಗೂ ಅದು ಸೂಪರಿಟಿ ಆಗುತ್ತೆ. ಯಾರೇ ಟ್ರೈ ಮಾಡಿದವರು ನಮ್ಮ ಸ್ಟಾರ್ಟ್ ಆಗೋಕ್ಕೆ ಹಾಡುಗಳು ಯಾವುದು ಚೇಂಜ್ ಮಾಡಬೇಕು ಅಂತಲ್ಲ, ಸಂಗೀತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀವಿ. ಕತೆಗಿಂತ ಮೊದಲು ಸಂಗೀತ ರೆಡಿ ಆಗುತ್ತೆ ಅಂತ ಒಂದು ಇನ್ವಿಟೇಷನ್ ಅದು. ಈಗ ನಮ್ಮ ಮದುವೆಗೆ ಕರಿಬೇಕು ಅಂತಂದರೆ ಏನಿಲ್ಲ, ನಾನು ಮದುವೆ ಆಗ್ತೀನಿ ಬರ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಇರೋಲ್ಲ. ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಗೀಟು ಎಲ್ಲ ಹಾಕ್ಬಿಟ್ಟು ಕೊಟ್ಟು ನಾನು ಮದುವೆ ಆಗ್ತೀನಿ ಇಂಥ ಜಾಗ ಇಂಥ ಇದು ಬಾರ ಅಂತಂದರೆ, ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ತೆಗೆ ಅದಕ್ಕೆ ಜೀವ. ಅದು ಮ್ಯೂಸಿಕ್ ಅನ್ನೋದು ಫಸ್ಟ್ ಯಾವುದೇ ಆಗಲಿ, ಕಷ್ಟ ಸುಖ ಏನೇ ಬಂದರೂ ಅದೊಂದು ಮ್ಯೂಸಿಕ್ ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ. ಸೊ ಅದರ ಖುಷಿ ಬಿಡಬೇಕು ಅಂದರೆ ಸಂಗೀತ ಬೇಕು, ನೋವು ಮರಿಬೇಕು ಅಂದ್ರೆ ಸಂಗೀತ ಬೇಕು. ಸೊ ಅದಕ್ಕೆ ಅದೊಂದು ಪಲ್ಸ್, ಅದು ಎಂಟೈರ್ ಸಿನಿಮಾ ಅದೊಂದು ಪಲ್ಸು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟು ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ, ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಬೇರೆ ಬೇರೆ ಏನು ಮಾಡಲ್ಲ, ಬೇರೆ ಸುಮ್ಮನೆ ಎಲ್ಲೋ ಒಂದು ಸಾಂಗ್ ಬರೋದು, ಸುಮ್ಮನೆ ಎಲ್ಲೋ ಒಂದು ಇದು ಮಾಡಲ್ಲ. ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು. ನಾನು ಯಾವಾಗಲೂ ಹೇಳ್ತಿದ್ದೀನಿ, ನನ್ನ ಸಿನಿಮಾ ಫಸ್ಟು ಹೀರೋನೇ ಸೊ ಅರ್ಜುನ್ ಜನ್ಯ ಫಸ್ಟ್ ಹೀರೋ. ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು, ಗುರುಜಿ ಆಗಲಿ, ಅರ್ಪಿ ಪಟ್ನಾಯಕ್ ಅವರಾಗಲಿ ಆ್ಯಂಡ್ ಹರಿ ಅವರಾಗಲಿ. ಸೊ ಈಗ ಅರ್ಜುನ್ ಅವನಿಂದ ಕಲಿತಾ ಇದ್ದೀನಿ, ಅವ್ರು 3 ಜನದಿಂದ ಕಲಿಸಿದ್ರು ನನಗೆ, ಈಗ ಇವನಿಂದ ಕಲಿತಾ ಇದ್ದೀನಿ. ಸೊ ಇನ್ನೂ ಬೆಸ್ಟ್ ಏನೇನು ಮಾಡೋಕ್ಕೆ ಸಾಧ್ಯ, ಮ್ಯೂಸಿಕ್ ಮಾಡೋಣ. ಇಲ್ಲ ಮನೆ ಅವಾಗ ಏನಾಗುತ್ತೆ, ಸೊ ಆ ಟೈಮಲ್ಲಿ ಮಾಡೋಕ್ಕೆ ಇನ್ನೊಂದು ಬೇರೆ ಏನೋ ವಿಷಯ ಇದೆ. ಸೊ ಅವಾಗ ಅದು ಮಾಡ್ತೀನಿ. ಬಟ್ ಇವಾಗ ಬಿಟ್ಟರೆ ಈಗ ನೆಕ್ಸ್ಟು ಕಮಿಂಗ್ 25 ನಾಳೆಯಿಂದ ಇದು ಏನದು ಕ್ರಿಸ್ಮಸ್, ನ್ಯೂ ಇಯರ್ ಅಂದರೆ ನಮ್ಗೆ ಯುಗಾದಿ ಆ್ಯಕ್ಚುಲಿ. ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ, ಇದಕ್ಕೆ ಮಾಮೂಲಿ ಗೊತ್ತಲ್ಲ ನಿಮ್ಗೆ, ರಾತ್ರಿ ಹೊತ್ತಲ್ಲ ಅದು ಸ್ಟಾರ್ಟ್ ಆಗುತ್ತೆ. ಸರ್ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಇಲ್ಲಿ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋ ಹಣದಲ್ಲಿ ಒಂದು 2-3 ಸಿನಿಮಾ ಕನ್ನಡದಲ್ಲಿ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡ್ಬೋದಾಗಿತ್ತು ಅಂತ. ಅಂದರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ, ಹಾಡುಗಳಿಗೆ ಈ ಸಿನಿಮಾದಲ್ಲಿ. ವಿಜಯ ಹೌದೌದು ವಿಜಯ. ಆದರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು? ಇದು ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಮ್ಮೇ, ತುಂಬ ಕಾಸ್ಟ್ಲಿ ಆಲ್ಬಮ್ಮೇ. ನಾನು ಬಿಫೋರು ಏಕ್ಲವೇ ಮಾಡಿದ ತಕ್ಷಣ 3 ಸಾಂಗ್ಸ್ ಮಾತ್ರ ಯುರೋಪಲ್ಲಿ ಮಾಡಿದ್ವಿ. ಸೊ ಅದಾದ್ಮೇಲೆ 3 ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು. ಕೆ ಡಿ ಆಲ್ಬಮ್ ಒಂದು ಪ್ರತಿ ಸಾಂಗನ್ನು ತುಂಬ ಏನಂದರೆ ಎಲ್ಲ ಅಳದು ತೂಕ ಏನೋ ಅಂತೀವಲ್ಲ, ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು. ನಿಜ ಹೇಳ್ಬೇಕಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ 3 ಪಿಕ್ಚರ್ ಮಾಡ್ಬೋದಾಗಿತ್ತು. ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ, ಅಷ್ಟು ಬೆಸ್ಟ್ ಯಾರ್ಯಾರು ಇದನ್ನ ಕರೆದ್ಬಿಟ್ಟು ನುಡಿಸಿದ್ದೀವಿ. ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದೀವಿ. ಆಮೇಲೆ ಅವ್ನು ಸ್ಪೆಂಡು ಅಷ್ಟೇ ವರ್ಷಗಟ್ಟಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ. ಓಕೆ, ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು KVN ಸುಪ್ರೀತ್ ಅವರು. ಓಕೆ, ಆಮೇಲೆ ನಿರ್ಮಾಪಕರಿಗೆ ಏನೋ ಟೇಸ್ಟ್ ಇರಬೇಕು ಮೈನೆ. ಈಗ ನಾನು ಒಬ್ಬ ನಿರ್ದೇಶಕ ಕ್ರಿಯೇಟರ್ ಆಗಿದ್ದು ನಾನೇನೋ ಮಾಡ್ತೀನಿ, ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಮಾಡೋದ್ಕಿಂತ, ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು. ಈ ಥರದೊಂದು ಮಾಡಿದ್ರೆ ಚಂದ. ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು, ಪ್ರೇಮವ್ರೆ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ. ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಮಾಡಿದ್ರೆ ಅದರ ಬ್ರೇಕ್ ನೀವೇ ಮುರಿಬೇಕು, ಅದ್ರ ಮೇಲೆ ಬೇರೆದೆಲ್ಲ ಕಂಪೇರ್ ಮಾಡಲ್ಲ, ನಿಮ್ಮದೇ ನೀವೇ ಮುರಿ, ಅದು ಏನಾಗುತ್ತೆ ಇದು ಬೆಸ್ಟ್ ಅಂತ. ಸೊ ನನ್ನ ಸಪೋರ್ಟ್ KVN ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಸೊ ಬೆಸ್ಟ್ ಮಾಡಿದ್ದೀವಿ, ಸಾಧ್ಯವಾದಷ್ಟು ಬೆಸ್ಟ್. ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನೋಂಗಿಲ್ಲ, ಇಂಡಿಯಾದಲ್ಲೇ. ಹೊರಗಡೆ ಕಂಟ್ರಿ ಸೆಕೆಂಡ್, ಹೊರಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು. ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರು ನುಡಿಸಿಲ್ಲ ಅನ್ನೋಂಗಿಲ್ಲ, ಅಷ್ಟು ಜನ ನುಡಿಸಿದ್ದಾರೆ KD ಚಿತ್ರಕ್ಕೆ. ಫ್ರೆಂಡ್ಸ್